ನಾನು ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ನೋಡುವ ಕೆಲವು ವಿಷಯಗಳನ್ನ ಈ ರೀತಿ ಪಟ್ಟಿ ಮಾಡಿ ಪಿಕ್ಚರ್ ಮುಖಾಂತರ ತಂದಿದ್ದೀನಿ. ಇದ್ರಲ್ಲಿ ನೋಡಿದಾಗ ಗಮನಿಸಬೇಕಾಗಿರೋ ಒಂದು ವಿಚಾರ ಏನಂತ ಹೇಳಿದ್ರೆ, ಕೆಲವೊಂದು ರೇಖೆಗಳು ಎಂದಿಗೂ ಭೇಟಿ ಆಗುವುದಿಲ್ಲ, ಸಂಧಿಸುವುದೇ ಇಲ್ಲ. ಅಂತದ್ ಯಾವುದು ಅಂತ ಹೇಳಿದ್ರೆ, ಈ ಪಿಯಾನೋ ಕೀಸ್ ನೋಡಿ, ಇಲ್ಲಿ 2 ಕೀಸ್ ಇದೆ ಅಂದ್ರೆ ಇದೆರಡು ರೇಖೆ ಅಂತ ಪರಿಗಣಿಸಿದ್ರೆ ಇವು ಯಾವುದೇ ಕಾರಣಕ್ಕೂ ಸಂಧಿಸುವುದಿಲ್ಲ. ಅದೇ ತರ ಈ ರೈಲ್ವೆ ಟ್ರ್ಯಾಕ್ ನೋಡಿ, ಇದನ್ನು ಸಹ ನಾನು 2 ರೇಖೆ ಅನ್ಕೊಂಡ್ರೆ ಇದೂನು ಯಾವತ್ತಿಗೂ ಮೀಟೇ ಆಗಲ್ಲ. ಇನ್ನು ಕೆಲವು ರೇಖೆಗಳು ನಿಖರವಾಗಿ ಲಂಬಕೋನಗಳಲ್ಲಿ ಸಂಧಿಸುತ್ತವೆ. ಯಾವುದು ಅಂತ ಹೇಳಿದ್ರೆ ಕಿಟಕಿ ನೋಡಿ, ಇಲ್ಲಿ 2 ರೇಖೆ ನಿಖರವಾಗಿ ಲಂಬಕೋನದಲ್ಲಿ ಸಂಧಿಸುತ್ತದೆ. ಅದೇ ರೀತಿ ಈ ಚೆಸ್ ಬೋರ್ಡ್ ನೋಡಿದ್ರು ಸಹ ಇದೂನು ನಿಖರವಾಗಿ ಲಂಬಕೋನಗಳಲ್ಲಿ ಸಂಧಿಸುತ್ತವೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಕಲಿತೀವಿ? ಸಮಾನಾಂತರ ರೇಖೆಗಳು ಮತ್ತು ಲಂಬ ರೇಖೆಗಳು. ಈಗ 2 ರೇಖೆಗಳು ಪರಸ್ಪರ ಛೇದಿಸಿದ್ರೆ ವಿಶೇಷವಾಗಿ ಲಂಬ ಕೋನಗಳಲ್ಲಿ ಪರಸ್ಪರ ಛೇದಿಸ್ತಿದೆ ಅಂತ ಆದ್ರೆ ಅಂತ ರೇಖೆಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಎಂ ಮತ್ತು ಎನ್ ರೇಖೆಗಳು ಪರಸ್ಪರ ಲಂಬವಾಗಿದೆ ಅಂತ ಹೇಳ್ಬೋದು. ಯಾಕೆ ಹೇಳಿ? ಇವು ಲಂಬ ಕೋನದಲ್ಲಿ ಛೇದಿಸ್ತಿದೆ. ಇಲ್ಲಿ 4 ಕಡೆನೂ 4 ಕೋನ ನೀವು ಚೆಕ್ ಮಾಡಿ ಮಕ್ಕಳ, ಪಕ್ಕಾ 90 ಡಿಗ್ರಿನೇ ಇರುತ್ತೆ. ಮತ್ತಿನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ 2 ರೇಖೆ ಮಧ್ಯೆ ನಾವು ಲಂಬಕೋನನ ತೋರ್ಸಕ್ಕೆ ಈ ರೀತಿ ಒಂದು ಚೌಕದ ಒಂದು ಚಿಹ್ನೆಯಿಂದ ನಾವು ತೋರಿಸ್ತೀವಿ, ಅಥವಾ ಈ ರೀತಿ ಬರೆದ್ರು ಆಯ್ತು. ಮತ್ತೆ ಇದೇ ತರ ಕೆಲವೊಂದು ಉದಾಹರಣೆ ನೋಡೋಣ. ಇಲ್ಲಿ 2 ರೇಖೆ ಇದಾವೆ. ಯಾವ ರೇಖೆ? AB ಇದೆ, CD ಇದೆ. ಈ ಚಿತ್ರ ನೋಡಿದಾಗ ಏನ್ ಅನ್ನಿಸ್ತಿದೆ? 2 ರೇಖೆಗಳು ಪರಸ್ಪರ ಛೇದಿಸ್ತಿದೆ ತಾನೆ. ಎಲ್ ಛೇದಿಸ್ತಿದೆ ಅಂದ್ರೆ ಒಂದು ಪಾಯಿಂಟು, ಅದನ್ನ ಟಿ ಅಂತ ಪರಿಗಣಿಸಿದೀನಿ. AB ಮತ್ತೆ CD ಅನ್ನುವ ರೇಖೆ ಟಿ ಅನ್ನುವ ಬಿಂದುವಿನಲ್ಲಿ ಛೇದಿಸ್ತಿದೆ. ಅದೇ ತರ ಇನ್ನ ಒಂದು ಉದಾಹರಣೆ, PQ ಮತ್ತೆ RS ಅನ್ನುವ 2 ರೇಖೆ ಇದಾವೆ. ಇದೇನಾಗ್ತಿದೆ? ಪರಸ್ಪರ ಛೇದಿಸ್ತಿದ್ಯಾ? ಒಂಚೂರು ಗಮನ ಇಟ್ಟು ನೋಡಿ. ಛೇದಿಸುತ್ತಾ ಹೋಗ್ಲಿ ಈ ರೇಖೆ, ಇದನ್ನು ಗಮನ ಇಟ್ಟು ನೋಡಿ. ನನ್ನ ಕೇಳಿದ್ರೆ ಖಂಡಿತ ಈ 2 ರೇಖೆ ಛೇದಿಸ್ತದೆ ಪರಸ್ಪರ. ಎಲ್ಲಿ ಅಂತ ಹೇಳಿದ್ರೆ, ಈಗ ಈ ಕ್ಯೂ ಮತ್ತೆ ಎಸ್ ಅನ್ನುವ ತುದಿನ ನಾನು ಇನ್ನೊಂಚೂರು ವಿಸ್ತರಿಸ್ತೀನಿ ಅಂತ ಅನ್ಕೊಳ್ಳಿ. ಎಸ್ ಅನ್ನೋದು ಈ ರೀತಿ ಹೋಗುತ್ತೆ, ಕ್ಯೂ ಅನ್ನೋದು ಈ ರೀತಿ ಹೋಗುತ್ತೆ. ಮುಂದೆ ಯಾವುದೋ ಒಂದು ಹಂತದಲ್ಲಿ ಖಂಡಿತವಾಗ್ಲೂ ಈ 2 ರೇಖೆಗಳು ಪರಸ್ಪರ ಛೇದಿಸುತ್ತೆ. ಹಾಗಾಗಿ ಇದೂನು ನಮಗ್ ಗೊತ್ತಾಯ್ತು. ಮತ್ತೊಂದು ಉದಾಹರಣೆ ತೋರಿಸ್ತೀನಿ. UV ಮತ್ತೆ YZ. ಈಗ ಹೇಳಿ ಮಕ್ಳ, ಇವೆರಡು ಪರಸ್ಪರ ಛೇದಿಸುತ್ತಾ? ಈಗ ನೀವು ಸಹ ವಿಸ್ತರಣೆ ಮಾಡಿ, ವಿನ ವಿಸ್ತರಣೆ ಮಾಡಿ, ಝೆಡ್ನು ವಿಸ್ತರಣೆ ಮಾಡಿ. ಪರಸ್ಪರ ಛೇದಿಸುತ್ತಾ? ಖಂಡಿತವಾಗ್ಲೂ ಛೇದಿಸಲ್ಲ. ನನ್ನ ಕೇಳಿದ್ರೆ ನಾನು ಹೇಳ್ತಿದ್ದೆ ನೋಡಿ, ಇದು 2 ಖಂಡಿತವಾಗ್ಲೂ ಛೇದಿಸಲ್ಲ. ಇಂಥ ರೇಖೆಗಳನ್ನ ನಾವು ವಿಶೇಷವಾಗಿ ಸಮಾನಾಂತರ ರೇಖೆಗಳು ಅಂತ ಹೇಳ್ತೀವಿ, ಅಂದ್ರೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಮಾನಾಂತರ ರೇಖೆಗಳು ಒಂದೇ ಸಮತಲದಲ್ಲಿರುತ್ತದೆ ಮತ್ತು ಜೋಡಿ ರೇಖೆಗಳಾಗಿರುತ್ತವೆ. ನಾವು ಅವುಗಳ 2 ತುದಿಗಳನ್ನು ಎಷ್ಟೇ ವಿಸ್ತರಿಸಿದರೂ ಅವು ಎಂದಿಗೂ ಸಂಧಿಸುವುದಿಲ್ಲ. ಈಗ ಗೊತ್ತಾಯ್ತಲ್ವಾ? ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಗಣಿತಶಾಸ್ತ್ರದಲ್ಲಿ ರೇಖೆಗಳ ಜೋಡಿ ಸಮಾನಾಂತರವಾಗಿದೆ ಅಂತ ತೋರಿಸಲು ನಾವು ಬಾಣದ ಗುರುತನ್ನ ತೋರಿಸ್ತೀವಿ. ಈ ರೀತಿ ಬಾಣದ ಗುರುತನ್ನು ಯೂಸ್ ಮಾಡ್ತಿದೀವಿ. ಹಿಂಗೇನಾದ್ರೂ ಇದ್ರೆ ಈ 2 ಲೈನು ಸಮಾನಾಂತರವಾಗಿದೆ ಅಥವಾ ಪ್ಯಾರಲಲ್ ಆಗಿದೆ ಅಂತ ಹೇಳ್ತೀವಿ. ಅದೇ ತರ ಒಂದಕ್ಕಿಂತ ಹೆಚ್ಚು ಜೋಡಿ ಸಮಾನಾಂತರ ರೇಖೆಗಳಿದ್ರೆ ಮೊದಲನೇದನ್ನ ನಾವು 1 ಬಾಣದಿಂದನೇ ತೋರಿಸ್ತೀವಿ, 2ನೇ ಜೋಡಿನ ನಾವು 2 ಬಾಣದಿಂದ ತೋರಿಸ್ತೀವಿ. ಇದಿಷ್ಟ ಅರ್ಥ ಆಯ್ತಾ? ಈಗ ಇದೇ ತರ ಒಂದು ಆಟ ಆಡ್ಕೊ ಬಂದ್ಬಿಡೋಣ. ಒಂದ್ ಪ್ರಶ್ನೆಲ್ ಆಟ. ಈಗೇನಿದೆ, ಇಲ್ಲೊಂದ್ ಚಿತ್ರ ಇದೆ, ಕಾಣಿಸ್ತಿದ್ಯಾ ಈ ಚಿತ್ರ? ಇದ್ರ ಮೇಲೆ ಒಂದ್ ಪ್ರಶ್ನೆ. ಯಾವ ಜೋಡಿ ರೇಖೆಗಳು ಸಮಾನಾಂತರವಾಗಿದೆ? ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ನೋಡ್ಬಿಡ್ರಿ. ಯಾವ ಜೋಡಿ ಸಮಾನಾಂತರವಾಗಿದೆ ನೋಡಿ. ಎ ಒಂದ್ಸರಿ ನೋಡಿ, ಎ ಮತ್ತೆ ಜಿ ಸಮಾನಾಂತರವಾಗಿದೆ ತಾನೆ. ಇಲ್ಲಿ ನೋಡಿ, ಇದನ್ನೊಂಚೂರು ವಿಸ್ತರಣೆ ಮಾಡಿ, ಎ ಮತ್ತೆ ಜಿ ಸಮಾನಾಂತರವಾಗಿರುತ್ತೆ. ಅದೇ ತರ ಇಲ್ಲಿ ಜಿ ಪಕ್ಕದಲ್ಲಿ ಒಂದು ಚಿಕ್ಕ ರೇಖೆ ಇದೆ ಎಫ್, ಇದನ್ನು ಸಹ ಒಂಚೂರು ವಿಸ್ತರಣೆ ಮಾಡಿದಾಗ ಎ ಜಿ ಮತ್ತೆ ಎಫ್ 3 ಸಮಾನಾಂತರವಾಗಿಲ್ವಾ? ಕರೆಕ್ಟ್. ಎ ಜಿ ಮತ್ತೆ ಎಫ್ ರೇಖೆಗಳು 3 ಸಹ ಸಮಾನಾಂತರವಾಗಿದೆ. ಇನ್ಯಾವ ರೇಖೆಗಳ ಸಮಾನಾಂತರವಾಗಿದೆ ಹೇಳ್ರಪ್ಪ? ನೋಡಿ ಯೋಚನೆ ಮಾಡಿ. ಇಲ್ಲಿ ಸಿನ ಕ್ಲೀನ್ ಆಗಿ ನೋಡಿ. ಇಲ್ಲಿ ಸಿ ರೇಖೆ ಇಲ್ಲಿದೆ. ಸಿಗೆ ಯಾವ್ದು ಸಮಾನಾಂತರವಾಗಿರುತ್ತೆ? ಈ, ಹೌದಲ್ವಾ? ಸಿ ಮತ್ತೆ ಈ 2 ಸಮಾನಾಂತರವಾಗಿರುತ್ತವೆ. ಇನ್ಯಾವ ರೇಖೆಗಳ ಸಮಾನಾಂತರವಾಗಿದೆ ಹುಡುಕಿ ಒಂದ್ಸರಿ. ಇಲ್ಲಿ ಟಿ ರೇಖೆ ಇದೆ, ಅದೇ ತರ ಹೆಚ್ ರೇಖೆ ಇದೆ. ಈ 2 ರೇಖೆಗಳು ಖಂಡಿತವಾಗ್ಲೂ ಸಮಾನಾಂತರವಾಗಿದೆ. ಈಗ ಮತ್ತೊಂದು ಪ್ರಶ್ನೆ ಏನು? ಯಾವ ಜೋಡಿ ರೇಖೆಗಳು ಲಂಬವಾಗಿದೆ? ಯಾವ್ದಪ್ಪ ಲಂಬವಾಗಿದೆ ಅಂದ್ರೆ 2 ರೇಖೆಗಳ ಮಧ್ಯೆ ಇರುವ ಕೋನ 90 ಡಿಗ್ರಿ. ಯಾವ್ದು ಆ ತರ ಕಾಣಿಸ್ತಿದೆ?
ಇದು ಕಾಣಿಸ್ತಿದ್ಯಾ? ಇಲ್ಲ. ಇದು ಕಾಣಿಸ್ತಿದ್ಯಾ? ಇಲ್ಲ. ಈ ಸಿ ಮತ್ತೆ ಡಿ ಅದು ಸಹ ಇಲ್ಲ. ನಿಮ್ಮ ಆಪ್ಷನ್ ಯಾವುದು? ಎ ಮತ್ತೆ ಬಿ ಹೌದಲ್ವಾ? ಎ ಮತ್ತೆ ಬಿ ರೇಖೆಗಳು ಒಂದಕ್ಕೊಂದು ಲಂಬವಾಗಿರುತ್ತೆ ಹೌದಲ್ವಾ? ಕರೆಕ್ಟ್ ತಾನೆ? ಈಗ ನಾನು ಮತ್ತೊಂದು ಪ್ರಶ್ನೆ ಕೊಡ್ತೀನಿ. ಈ ಎಫ್ ರೇಖೆಗೆ ಲಂಬವಾಗಿರೋ ತರ ಒಂದು ರೇಖೆನ ನೀವ್ ಎಳಿಬೇಕು. ಈಗ ಎ ಮತ್ತೆ ಬಿ ಲಂಬವಾಗಿದೆ ಅಂತ ಹೆಂಗ್ ಗೊತ್ತಾಯ್ತು? ಎ ಸ್ಟ್ರೈಟ್ ಆಗಿದೆ, ಬಿ ಅನ್ನೋದು ಈ ರೀತಿ ಇದೆ. ಈಗ ಎಫ್ ಗೆ ಇನ್ನೊಂದು ರೇಖೆ ನಾವು ಡ್ರಾ ಮಾಡಬೇಕು, ಅದು ಲಂಬವಾಗಿದೆ ಅಂತ ತೋರಿಸ್ಬೇಕು. ಹೆಂಗ್ ಮಾಡ್ತೀವಿ? ಈ ರೀತಿ ಮಾಡನ್ವಾ? ಹೌದು. ಈ ರೀತಿ ಮಾಡಿದ್ರೆ ಎಫ್ ರೇಖೆಗೆ ಈ ರೇಖೆ ಲಂಬವಾಗಿದೆ ಅಂತ ಈ ತರ ಬರೆದ್ರೂ ನಡೆಯುತ್ತೆ, ಅಥವಾ ಉಲ್ಟಾ ನಾವ್ ಈ ರೀತಿ ಬರೆದ್ರು ಸಹ ಇದು ಸಹ ಎಫ್ ರೇಖೆಗೆ ಲಂಬವಾಗಿದೆ ಅಂತಾನೆ ಆಗುತ್ತೆ. ಈಗ ಗೊತ್ತಾಯ್ತಲ್ವಾ ಎಷ್ಟು ಈಸಿ ಅಂತ. ಕೊನೆಯದಾಗ ಒಂದ್ ಚಿಕ್ಕ ಆಟ ಆಡ್ಕೊಬರೋಣ. ಒಂದ್ ಪೇಪರ್ ತಗೋಬೇಕು ನೀವು. ಪೇಪರ್ ತಗೊಂಡು ಏನ್ ಮಾಡ್ಬೇಕು? ಈ ರೀತಿ ಮಡಿಸಿ ಎಡಭಾಗದಿಂದ ಬಲಭಾಗಕ್ಕೆ. ಯಾಕೆ ಅಂತ ನಾನು ಹೇಳ್ತೀನಿ. ಈ ರೀತಿ ಮಡಿಸಿದ್ರೆ ಈ ರೀತಿ ಅರ್ಧ ಭಾಗ ಆಗುತ್ತಾ? ಮತ್ತೆ ನೀವು ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ ಮಧ್ಯದಲ್ಲಿ ಒಂದು ಪೇಪರ್ ಮಡ್ಚಿರೋ ತರ ಒಂದು ಸ್ಟ್ರೈಟ್ ಲೈನ್ ಕಾಣುತ್ತೆ, ಹೌದು ತಾನೆ? ಈಗ ಈ ಸ್ಟ್ರೈಟ್ ಲೈನ್ ನ ನೆನ್ಪಿಟ್ಕೋಬೇಕು ನೀವು. ನಂತರ ಏನ್ ಮಾಡಿ, ಈ ಕಾರ್ನರ್ ನ ನೋಡಿದಾಗ ಈ ಕಾರ್ನರ್ ಅಲ್ಲಿರೋ ಇದು ಸಹ ಒಂದು ರೇಖೆ ತರ ಇಲ್ವಾ? ಇದು ಸಹ ಒಂದು ರೇಖೆನೆ. ಈ ರೇಖೆಗೆ ಇದು ಒಂದು ಲಂಬವಾಗಿದೆ ಅಂತ ಹೇಳ್ಬೋದು ತಾನೆ? ಹೌದು. ಈ ಪೇಪರ್ ನ 4 ತುದಿಗಳ ರೇಖೆ ಅಂತ ಅನ್ಕೊಂಡ್ರೆ ಈ ಮಧ್ಯದಲ್ಲಿ ಮಡಚಿ ತೆಗ್ದಿರ್ತೀವಲ್ವಾ, ಇದು ಸಹ ಒಂದು ರೇಖೆ ಅಂತ ಆಗುತ್ತೆ. ಈ ರೇಖೆ ಈ ಪೇಪರ್ ನ ರೇಖೆಗೆ ಲಂಬವಾಗಿದೆ. ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿಲ್ವಾ ಇದು? ಅದೇ ತರ ಮತ್ತೇನ್ ಮಾಡೋಣ? ಪೇಪರ್ ನ ಮೇಲಿಂದ ಕೆಳಗಡೆಗೆ ಮಡ್ಸೋಣ. ಈ ರೀತಿ ಆಗುತ್ತೆ. ಮತ್ತೆ ಓಪನ್ ಮಾಡೋಣ. ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಒಂದು ರೇಖೆ ತರ ಬರುತ್ತೆ, ಹೌದಲ್ವಾ? ಈ ರೇಖೆ ಜೊತೆ ಏನಾಗಿರುತ್ತೆ? ಪರಸ್ಪರ ಲಂಬವಾಗಿರುತ್ತೆ. ಆಗ್ಲೇ ಅದೇ ಅಲ್ವಾ ಹೇಳಿದ್ದು, ಎರಡು ರೇಖೆಗಳು ಪರಸ್ಪರ ಛೇದಿಸ್ಬೇಕು. ಛೇದಿಸಿದಾಗ ಅದರಲ್ಲಿರುವ ಕೋನ 90 ಡಿಗ್ರಿ ಅಂತ ಆದ್ರೆ ಆ ರೇಖೆಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳ್ತೀವಿ, ಹೌದು ತಾನೆ? ಈಗ ಏನ್ ಮಾಡೋಣ? ಪೇಪರ್ ನ ಕ್ರಾಸ್ ಆಗಿ ಮಡ್ಸೋಣ. ಇಲ್ಲಿಂದ ಇಲ್ಲಿಗೆ ಈ ತುದಿ ಬಂದು ಇಲ್ಲಿ ಟಚ್ ಆಗ್ಬೇಕು. ಈ ರೀತಿ ಕ್ರಾಸ್ ಆಗಿ ಮಡ್ಚಿ ಓಪನ್ ಮಾಡಿದ್ರೆ ಮಧ್ಯದಲ್ಲೂ ಒಂದು ರೇಖೆ ಸಿಗ್ತಾ ಇದೆ. ಇದನ್ನ ನಾನು ಏನಕ್ಕೆ ಬಳಸ್ತೀನಿ ಅಂತ ಹೇಳಿದ್ರೆ, ಸಮಾನಾಂತರ ರೇಖೆಗಳನ್ನ ತೋರ್ಸೋದಕ್ಕೆ ಬಳಸ್ತೀನಿ. ಇಲ್ಲೊಂದು ರೇಖೆ ಇದೆ, ಈ ರೇಖೆಗೆ ಹೀಗೆ ಸಮಾನಾಂತರವಾಗಿರೋ ತರ ಇನ್ನೊಂದು ರೇಖೆ ಬರ್ಬೇಕು ಅಂದ್ರೆ ನಾವೇನ್ ಮಾಡೋಣ? ಯೋಚನೆ ಮಾಡಿ ಏನೇನ್ ಮಾಡ್ಬೋದು. ಒಂದು, ಇದೇ ಕಾರ್ನರ್ ನ ಯೂಸ್ ಮಾಡಿ ಇಲ್ಲಿವರೆಗೂ ಮಡಚಿ ಸಾಕು. ಈ ಕಾರ್ನರ್ ತಗೊಂಡು ಇಲ್ಲಿವರೆಗೂ ಮಡಚಿ, ಅಥವಾ ಈ ಕಾರ್ನರ್ ನ ಬಳಸಿ ಅರ್ಧ ಅಂದ್ರೆ ಈ ಸೆಂಟರ್ ಪಾಯಿಂಟ್ ತನಕ ಮಡಚಿ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಇಲ್ಲಿ ಮಡ್ಚಿದೀನಿ, ಓಪನ್ ಮಾಡಿದೀನಿ, ಇಲ್ಲೂ ಸಹ ಒಂದು ರೇಖೆ ಇದೆ, ಇಲ್ಲೂ ಸಹ ಒಂದು ರೇಖೆ ಇದೆ. ಎರಡು ರೇಖೆಗಳು ಸಮಾನಾಂತರವಾಗಿದ್ರೆ ನಾವು ಈ ರೀತಿ ಆರೋ ಮಾರ್ಕ್ ತೋರಿಸ್ತೀವಿ ತಾನೆ? ಹೌದು. ಈ ರೇಖೆ ಬಂದು ಈ ರೇಖೆಗೆ ಸಮಾನಾಂತರವಾಗಿದೆ. ನೀವ್ ಅದೇನಾದ್ರೂ ಆಪೋಸಿಟ್ ಈ ತರ ಮಡ್ಚಿ ಓಪನ್ ಮಾಡಿದ್ರೆ ಇಲ್ಲೊಂದು ರೇಖೆ ಬರ್ತಿತ್ತು, ಅದು ಸಮಾನಾಂತರವಾಗಿರ್ತಿತ್ತು. ಎಷ್ಟು ಈಸಿ ಅಲ್ವಾ ಸಮಾನಾಂತರ ರೇಖೆಗಳು ಮತ್ತೆ ಲಂಬ ರೇಖೆಗಳು ಅನ್ನೋದು?